ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲರ ಮೆಚ್ಚಿದ ಒಂದು ಕಾರ್ಯಕ್ರಮವಾಗಿದೆ. ಇದನ್ನು ನಾವೆಲ್ಲರೂ ಕೂತ್ಕೊಂಡು ನೋಡ್ತೇವೆ ಅಲ್ವಾ? ಎಲ್ಲರೂ ಕೂತ್ಕೊಂಡು ನೋಡ್ತೇವೆ. ಎಲ್ಲರಿಗೂ ಇಷ್ಟವಾದ ಒಂದು ಬಿಗ್ ಬಾಸ್ ಕಾರ್ಯಕ್ರಮ. ಆದರೆ ಇದರಲ್ಲಿ ಎಷ್ಟೆಷ್ಟು ನಾಟಕಗಳನ್ನು ನೋಡಿದ್ದೇವೆ ನಾವು. ಅದು ಕಲಿತೆವು, ನಾವು ಇದು ಕಲಿತೆ. ಕರ್ಮ, ಇವರು ಎಂತ ಕಲಿತದ್ದು? ಇವರು ಹಾಗೆ ಇರ್ತಾರೆ, ಸುಮ್ಮನೆ ಹೇಳೋದು. ಇವರು ಏನೊಂದು ಕಲ್ತಿದ್ದಾರೆ ಅಂದರೆ, ಇವರು ಬಟ್ಟೆ ತೊಳಿಲಿಕ್ಕೆ ಕಲ್ತಿರ್ಬೋದು, ಪಾದ ತೊಳಿಲಿಕ್ಕೆ ಕಲ್ತಿರ್ಬೋದು. ಇವರಿವರು ಉಂಡದ್ದು, ತಿಂದದ್ದು, ಇವರು ಬಳಸಿದ ಬಟ್ಟೆಗಳನ್ನು ಒಗೆದದ್ದು, ಇಷ್ಟೇ ಇವರು ಮಾಡಿದ್ದು. ಬಿಟ್ಟರೆ ಇವರು ಏನನ್ನು ಕಲೀಲಿಲ್ಲ. ಇವರು ಎಂಥ ಪಾಠ ಕಲ್ತದ್ದು? ಸಹನೆ ಅಂತೆ, ಸಹನೆ. ಇವರು ಮಾರನೇ ದಿವಸ ಇವರು ಬರಲಿ, ಇವರು ಹೊರಗೆ ಬರಲಿ, ಇವರು ಸಹನೆ ಎಲ್ಲ ಪರೀಕ್ಷೆ ಮಾಡಿ ನಾವು ಎಲ್ಲ ಸೇರಿ. ಇವರು ಬದನೆಕಾಯಿ ಎಂತ ಮಾಡಿದ್ದು ಇಲ್ಲ. ಆದರೂ ಬಿಗ್ ಬಾಸ್ ಒಂದು ಮೆಚ್ಚುಗೆ ಕಾರ್ಯಕ್ರಮ ಎಲ್ಲರಿಗೂ, ಹೌದಲ್ವಾ? ಇದರಲ್ಲಿ ಕಂಟೆಸ್ಟ್ಗಳ ಮಹಾಪೂರ್ವೇ ಹರಿದು ಬಂತು. ಎಂತೆಂಥ ಮಹಾನುಭಾವರಂತೀರಿ, ಅಯ್ಯಯ್ಯಯ್ಯ, ಅವ್ರನ್ನೆಲ್ಲ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು. ಅಂಥ ಪವಿತ್ರ ಜನಗಳವರೆಲ್ಲ. ಎಲ್ಲ ಮೋಸಗಾರರು ಇವರೆಲ್ಲ, ಗೊತ್ತಾಯ್ತಲ್ಲ. ನಮ್ಮನ್ನು ಒಂದು ಮೋಸ ಮಾಡಿ ನಾವು ಒಂದು ಸ್ವಲ್ಪ ಸಮಯ ಕಳೆಯುವ ಹಾಗೆ ಎಲ್ಲರಿಗೂ ಪ್ರಿಯವಾದ ಒಂದು ಕಾರ್ಯಕ್ರಮ ಬಿಡಿ. ಅದು ನಾವು ನೋಡ್ತೇವೆ, ನೀವು ನೋಡ್ತೀವಿ, ಎಲ್ಲರೂ ನೋಡ್ತಾರೆ. ಅದರಲ್ಲಿ ಸ್ಕ್ರಿಪ್ಟೆಡ್ ಅಲ್ಲ 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 ಅಂತಾರೆ. ಕಳ್ಳ ಯಾರಾದರೂ ನಾನು ಕಳ್ಳ ಅಲ್ಲ ಅಲ್ಲ ಅಂತಾನ? ನಾನಲ್ಲ ಕಳ್ಳ ಅಲ್ಲ ಅಲ್ಲ ಅಂತಾರೆ. ಇವರು ಎಲ್ಲ ಸ್ಕ್ರಿಪ್ಟೆಡ್ಗಳೇ. ಆದರೆ ಕೆಲವೊಂದು ಸ್ಕ್ರಿಪ್ಟೆಡ್ ಏನಂದರೆ, ಒಬ್ಬರಿದ್ದೊಬ್ಬರಿಗೆ ಗೊತ್ತಿಲ್ಲದ ಹಾಗೆ ಇವರು ಅಲ್ಲಿ ಅವರ ಮೈಕ್ ಮೂಲಕ ಉಪಯೋಗಿಸ್ಕೊಳ್ತಾರೆ ಆ ಕಂಟೆಸ್ಟೆಂಟ್ಗಳನ್ನ. ಅಂದರೆ ಆ ಕಂಟೆಸ್ಟೆಂಟ್ ಇನ್ನೊಬ್ಬರಿಗೆ ಹೇಳದಿದ್ದ ಹಾಗೆ ಅಲ್ಲಿಯೂ ಒಂದು ಬಂದೋಬಸ್ತ್. ಇವರನ್ನು ಎಲ್ಲ ಬಂದೋಬಸ್ತ್ ಮಾಡಿಕೊಂಡು ಒಳಗೆ ಕಳಿಸ್ತಾರೆ ಇವರನ್ನು. ಇವರು ಯಾವ ರೀತಿಯಲ್ಲೂ ಬಾಯಿ ಬಿಡುವ ಹಾಗಿಲ್ಲ. ನೋಡಿ, ಇವ ಜಗದೀಶ ಇದ್ದಾನಲ್ಲ, ಇವನು ಹರಕ ಬಾಯಿ, ಇವನೇ ಬಾಯಿ ಮುಚ್ಚಿಕೊಂಡಿದ್ದ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಇವನಿಗೆ ಇದು ಹಾಕಿರ್ಬೋದು, ಏನು ಹೇಳ್ತಾರೆ ಅದಕ್ಕೆ, ಒಂದು ಬರ್ಸ್ಕೊಳ್ತಾರಲ್ಲ, ಅದಕ್ಕೇನು ಹೇಳೋದಪ್ಪ, ನಮಗೆಲ್ಲ ಗೊತ್ತಿಲ್ಲ ಅದೆಲ್ಲ, ಗೊತ್ತಾಯ್ತಾ? ಇವರಿಗೆಲ್ಲವನ್ನು ಬಂದೋಬಸ್ತ್ ಮಾಡಿ ಇವರನ್ನು ಒಳಗೆ ಕಳಿಸಿರ್ತಾರೆ. ಇಲ್ದಿದ್ರೆ ಇವನ ಬಾಯಿಯ ಇರುವುದು ಹರ್ಕ ಬಾಯಿ. ಅಯ್ಯಯ್ಯ ಪರಮಾತ್ಮ, ಈ ಚೈತ್ರನ ಬಾಯಿ ಬೊಂಬಾಯಿ. ಇವರೆಲ್ಲ ಬಾಯಿ ಮುಚ್ಕೊಂಡಿರುವವರ. ಇವರೆಲ್ಲ ಹೇಳೋದು ಇದು ಸ್ಕ್ರಿಪ್ಟೆಡ್ ಅಲ್ಲ. ಅಯ್ಯೋ ಮಂಗಗಳೇ, ನಮಗೆ ಗೊತ್ತುಂಟು ಅದು ಸ್ಕ್ರಿಪ್ಟೆಡ್ಡೇ ಅಂತ. ಅದರಲ್ಲಿ ಕಂಟೆಸ್ಟೆಂಟ್ ಮಾಡಿದವರು ಕೆಲವು ಒಂದು ವಿಡಿಯೋ ನಿಮಗೆ ಸಿಗ್ಬೋದು. ಇದರಲ್ಲಿ ಸ್ವಲ್ಪ ನಮಗೆ ಅದರಲ್ಲಿ ಸ್ಕ್ರಿಪ್ಟೆಡ್ ಹೌದು ಅಂಥೇಳಿ ಕೆಲವರು ಹೇಳಿಕೊಳ್ತಾರೆ. ಇವರ ಬಾಂಡ್ ಬರೆಸ್ಕೊಳ್ತಾರಲ್ಲ, ಅದರಲ್ಲೆಲ್ಲ ಇವರನ್ನು ಕಟ್ಟಿ ಹಾಕಿದ್ದಾರೆ. ಇವರು ಯಾರು ಬಾಯಿ ಬಿಡಬಾರ್ದಂತ. ಇವರ ಬಾಯಿ ಮೊದಲೇ ಬೊಂಬಾಯಿ ಅಂತ ಗೊತ್ತುಂಟಲ್ಲ, ಅವರು ಹೇಗೆ ಮತ್ತೆ ಶೋ ನಡೆಸುವುದು. ಇವತ್ತಿಗೂ ನೋಡಿ, ನಮಗೆ ಯಾರಿಗಾರು ಒಂದು ಅನ್ನಿಸ್ತದ ಅದು ಸ್ಕ್ರಿಪ್ಟೆಡ್ ಅಂತ, ನಾವು ಅದನ್ನು ಕೂತ್ಕೊಂಡು ನೋಡಿ ಅದನ್ನು ನಂಬ್ತೇವೆ ಅಲ್ವಾ? ಎಲ್ಲ ನಾಟಕಗಳನ್ನು ಮಾಡಿದ್ರು ಇವರೆಲ್ಲ ಯಾರು? ಇವರೆಲ್ಲ ಭಾರಿ ಒಂದು ಸಮಾಜದಲ್ಲಿ ಗೌರವ ಇರುವಂಥ ವ್ಯಕ್ತಿಗಳು ಅಲ್ಲ. ಏನು ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಕಿರೀಟವನ್ನು ಹೊತ್ಕೊಂಡವರಲ್ಲ, ಎಲ್ಲರೂ ಕಳ್ಳರೇ ಇವರು, ಗೊತ್ತಾಯ್ತಲ್ಲ. ಆದರೂ ನಾವು ನೋಡ್ತೇವೆ, ನಮಗೆ ಬಿಗ್ ಬಾಸ್ ಬೇಕು. ಇವನು ಮಂಜ, ಇವನು ಬರೀ ಕುಡ್ಕ ಅದು 24 ಗಂಟೆ ಕುಡ್ಕೊಂಡಿರೋದಂತೆ. ಇಲ್ಲಿ ಹೇಗೆ ಕುಡಿದೇ ಇದ್ದ ಇವನಿಗೆ ಒಳಗೆ ಕೊಡದೇ ಇರ್ತಾರ? ಇವನು ತ್ರಿವಿಕ್ರಮ ಅಂತೆ. ಇವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ತಾನು ಹೇಗೆ ಆಡಬೇಕು, ಏನು ಮಾಡಬೇಕು, ಜನರಿಗೆ ಹೇಗೆ ಅಂದರೆ ಅಲ್ಲಿ ಸ್ಕ್ರಿಪ್ಟೆಡ್ ಇರ್ಬೋದು, ತಾನು ಹೇಗೆ ಕಾಣಿಸ್ಕೊಳ್ಬೇಕಂತ ಹೇಳಿ ಸ್ವಲ್ಪ ಆದರೂ ಒಂದು ಸಮಜ್ದಾರಿ ಬೇಕಲ್ಲ, ಅದೂ ಇಲ್ಲ ಅವನಿಗೆ. ಆಯಿತಾ? ಇನ್ನೊಬ್ಬ ನಮ್ಮ ಗೋಲ್ಡ್ ಸುರೇಶ, ಇವನಿದ್ದು ಗೋಲ್ಡೆಲ್ಲ ಹಾಕೊಂಡು ಹಾಗೆ ಹೋದ. ಇವನಿಗೆ ಏನು ಸಿಕ್ತು? ಬಿಗ್ ಬಾಸಿಗೆ ಹೋಗಿ ಬಂದವರು ಎಷ್ಟು ಫೇಮಸ್ ಆದವರು ನನಗೆ ತಿಳಿಸಿ. ಏನು ಸಿಕ್ಕುವುದಿಲ್ಲ ಇವರಿಗೆ. ಹೊರಗೆ ಬಂದ ಕೂಡಲೇ ಒಂದು 4 ದಿವಸ ಗೋಲ್ಡ್ ಸುರೇಶ ಅಂತಾರೆ ಇವನು ಕಂಡವರೆಲ್ಲ. ಮತ್ತು ನಿನ್ನ ದಾರಿ ನೀನು ನೋಡ್ಕೊಳ್ಬೇಕು, ನಿನ್ನ ವ್ಯವಹಾರ ನೀನು ನೋಡಿಕೊಂಡು ನಿನ್ನ ಅನ್ನ ನೀನು ಸಂಪಾದನೆ ಮಾಡ್ಕೊಳ್ಬೇಕು. ಬಿಗ್ ಬಾಸಿಂದ ನಿನಗೇನು ಸಿಕ್ಕಿಲ್ಲ. ಒಂದು 4 ಜನರ ಪರಿಚಯ ಆದಿ, ನೀನು ಬೆಂಗಳೂರು ಮಟ್ಟಿಗೆ ಇದ್ದಿ, ಯಾರೋ ನಿನ್ನನ್ನು ಅಷ್ಟು ಗುರುತಿಸ್ಲಿಕ್ಕಿಲ್ಲ. ಆದರೆ ಬಿಗ್ ಬಾಸಿಂದ ಅದು ಒಂದು ಆಯಿತು. ಬಿಗ್ ಬಾಸಿಗೆ ಬಂದರೆ ಏನಾಗ್ತದೆ ಅಂದರೆ, ಸ್ವಲ್ಪ ಮಟ್ಟಿಗೆ ಜನರ ಒಂದು ಮನಸ್ಸಿನಲ್ಲಿ ಇರ್ತಾರೆ ಅಷ್ಟೇ. ಬಿಟ್ಟರೆ ಇವರಿಗೇನು ಹೊರಗೆ ಹೋದ ಕೂಡಲೇ ಯಾವ ಒಂದು ಕಿರೀಟವೂ ಸಿಕ್ಕುವುದಿಲ್ಲ. ಅಷ್ಟೇ ಬದನೆಕಾಯಿ ಇವರಿಗೆ ಸಿಕ್ಕುವುದು. ಇವ ಬಂದ ಪರವಾಗಿಲ್ಲ, ಇವನು ಲೋಕಲ್ ಅವ ನಮ್ಮಂಗೆ.
ಏನಾದರೂ ಮಾತಾಡಿ ಬಿಡೋದು, ಎಲ್ಲರಿಗೂ ನಗೆ ಆಡಿಸೋದು, ಇಷ್ಟೇ ಒಂದು ಬೇಕಾದ ಮನುಷ್ಯರಿಗೆ. ನೀವೀಗ ನನ್ನ ಮಾತು ಕೇಳ್ತೀರಿ, ನಗಾಡ್ತೀರಿ, ಮನಸ್ಸು ತುಂಬ ನಗಾಡ್ತೀರಿ. ಬಾಯಿ ತುಂಬ ಬೈಯುವವರು ಇದ್ದಾರೆ ಸ್ವಾಮಿ ನಮಗೆ, ಆದರೆ ಇರಲಿ ಬೈಲಿ, ನಗಾಡಿ ಎಲ್ಲದೂ ಮಾಡಿ. ಇವಳೊಬ್ಬಳಿದ್ದಾಳೆ ನೋಡಿ, ಇವಳು ಭಾರಿ ಚೆನ್ನಾಗಿ ಆಟ ಆಡಿ ನಾನೇ ಗೆಲ್ಲೋದು ಅಂಥೇಳಿ ಬಂದಳು. ಆದರೆ ಅವಳ ಹತ್ರ ಆಗಿಲ್ಲ. ಅವಳು ಮಂಜನ ಬಾಲ ಹಿಡ್ಕೊಂಡಿದ್ದೆ ಗೊತ್ತುಂಟಾ. ಮಂಜ ಸ್ವಲ್ಪ ಫಿಲ್ಮ್ ಲ್ಯಾಂಡಲ್ಲಿ ಸ್ವಲ್ಪ ಅವನಿಗೆ ಹೆಸರು ಉಂಟಲ್ವಾ, ಕಿಚ್ಚನ್ ಒಟ್ಟಿಗೆ ಅವರೊಟ್ಟಿಗೆ ಇವರೊಟ್ಟಿಗೆ ಎಲ್ಲ ಸ್ವಲ್ಪ ಸಹ ಪಾತ್ರ ಮಾಡಿದೆ. ಅವನು ಸೈಡ್ ಆ್ಯಕ್ಟರ್ ಆಗಿದ್ದಾನೆ ಅವನು. ಇವನಿಂದ ನನಗೆ ಎಲ್ಲರೂ ಒಂದು ಚಾನ್ಸ್ ಸಿಗುತ್ತಂದು ಇವನು ಅವಳನ್ನು ಹಿಡ್ಕೊಂಡಿದ್ದು, ಇವಳು ಅವನನ್ನು ಹಿಡ್ಕೊಂಡಿದ್ದು ಅಷ್ಟೇ. ಬಿಟ್ಟರೆ ಮತ್ತು ಯಾರಿಗೂ ಯಾರು ಬೇಡ ಸ್ವಾಮಿ. ಇವನೊಬ್ಬರು ಮೊದಲು ಒಳಗೆ ಹೊರ ಕಳಿಸಿದ್ದು ಒಳ್ಳೆದಾಯಿತು. ಇವ ಎಂತಕ್ಕೆ ದಂಡ ಪಿಂಡ ಇವ ಪಾಪಿಷ್ಟ. ಏಯ್, ನೀನು ತಾಕತ್ತಿದ್ರೆ DKಶಿ ಬಗ್ಗೆ ಮಾತಾಡು, ಸಿದ್ದರಾಮಯ್ಯನ ಬಗ್ಗೆ ಮಾತಾಡು. ಯಾರು ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡೋದಿಲ್ಲ ಇವ. BJಪಿಯವರು ಅವು ಬಾಯಿಗೆ ಬಡಿದ್ರು ಸುಮ್ಮನೆ ಇರ್ತಾವಲ್ಲ, ಅವುಗಳ ಬಗ್ಗೆ ಒಂದು ಮಾತಾಡೋದು, ಯಾವುದ್ಯಾವುದೋ ಹುಡುಗಿಯರ ಬಗ್ಗೆ ಮಾತಾಡೋದು. ನಿನ್ನ ಹೊಲಸು ಬಾಯಿ ನಿನ್ನ ಬಾಯಿ ಪಿನೈಲ್ ಹಾಕಿ ತೊಳ್ಕೊ ನೀನು ಅಷ್ಟೇ. ಹಂಸ ಅನ್ನೋಳು ಅವಳೊಂದು ದಂಡಪಿಂಡ. ಇದು ಒಂದು ಕೂಗಿ 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 ಚೈತ್ರಕ್ಕ ಕೂಗಿ 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 ಅಂತೂ ಮೊನ್ನೆ ಹೋಯಿತು. ಇದಕ್ಕೆ ಒಂದು ಸ್ವಲ್ಪ ಹಣ ಸಿಕ್ಕಿತ್ತು. ಆ ಹಣದಲ್ಲಿ ಏನಾದ್ರು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿರು. ಇನ್ನು ಕೂಗಕ್ಕೆ ಹೋಗಬೇಡ, ಬಾಯಿ ಹರ್ಕ ಮಾಡ್ಕೊಂಡು ಹೋಗಬೇಡ. ನಮ್ಮ ಊರಿನ ಹೆಸರೆಲ್ಲ ಕೆಡಿಸ್ಬೇಡ, ದಕ್ಷಿಣ ಕನ್ನಡದ್ದು. ಇವರಿಬ್ಬರು ನೋಡಿ, ಇವಳು ಕುಳ್ಳಿ ಏನು ಕಮ್ಮಿ ಇಲ್ಲ. ಈ ಕುಳ್ಳಿ ಭಾರೀ ಜೋರಿದ್ದಾಳೆ. ಈ ಕುಳ್ಳಿಯಿಂದವೇ ಇಷ್ಟರವರೆಗೆ ಬಂತು ಅಂತ ಅಂದ್ಕೊಳ್ಳೋಣ. ಸ್ವಲ್ಪ ಮಟ್ಟಿಗೆ ಕುಳ್ಳಿ ಮತ್ತು ತ್ರಿವಿಕ್ರಮ. ಇವನೊಬ್ಬ ಭಾಷೆ ಇಲ್ಲದವನು. ಅವನು ಬೇಡದಿದ್ದೇ ಎಲ್ಲ ಮಾತಾಡ್ತಾನೆ. ಸಮಜ್ದಾರಿ ಇಲ್ಲ ಅವನಿಗೆ, ತಲೆ ಇಲ್ಲ ಅವನಿಗೆ. ತಲೆ ಇದ್ದು ಮಾತಾಡೋದಾದ್ರೆ 4 ಜನರಿಗೆ ಹೊರಗಿನವರಿಗೆ ಕಾಣಿಸ್ಕೊಳ್ಳೋದಾದ್ರೆ ಇವರಿಗೆಲ್ಲ ಯಾರು ಓಟ್ ಮಾಡ್ತಾರೆ ಸ್ವಾಮಿ? ಯಾರಿಗೆ ಓಟ್ ಮಾಡಲಿಕ್ಕೆ ಪುರ್ಸೋತುಂಟು? ಸುಳ್ಳೇ ಅದೆಲ್ಲ ಬಿಗ್ ಬಾಸಿನ ಟ್ರಿಕ್, ಗೊತ್ತಾಯ್ತಾ? ಅವರೇ ಆರಿಸೋದು, ಅವರೇ ಹೊರಗೆ ಕಳಿಸೋದು, ಎಲ್ಲದೂ ಅವರೇ. ಓಟ್ ಕರ್ಮ. ಯಾರು ಓಟ್ ಮಾಡ್ತಾರೆ? ನನಗೆ ಒತ್ತಿದ್ದಾಗ ಒಬ್ರೊಬ್ರು ಓಟ್ ಮಾಡೋದು ಯಾರೂ ಇಲ್ಲ. ಇದೊಂದು ಹನುಮಂತ. ಇವ 10 ಇನ್ನೊಬ್ಬರಿಗೆ ತಾನು ಪೇಡತಿ, ಇನ್ನೊಬ್ಬರನ್ನ ಅಳಿಸಿ ತಾನು ಪೇಡ ತಿಂದ ಅಂತ ಒಂದು ಗಾದೆ ಉಂಟು ನೋಡಿ. ಇವನು ಆ ಥರದವನು. ಇವನು ಭಾರಿ ಬುದ್ಧಿವಂತ ಇದ್ದಾನೆ. ಎಲ್ಲದೂ ಗೊತ್ತಿಲ್ದಾಗ ನಾಟಕ ಮಾಡಿಕೊಂಡು ಮುಗ್ಧತೆ ಒಂದು ಕಾರ್ಡು, ಇವನದು ಕಾರ್ಡು, ಮುಗ್ಧತೆ ಕಾರ್ಡು. ಅದನ್ನೊಂದು ಮೊನ್ನೆ ಒಂದು ಕೊಟ್ಲು ಬಾಬೆ, ಒಳ್ಳೇದಾಯ್ತು ಇವನಿಗೆ ಕೊಟ್ಟಿದ್ದು. ಇವನು ತಾಲಿಗೆ ಒಂದು ಬಿಟ್ಲು ಪಾಯ್ಡ ಅಂತ, ಒಳ್ಳೇದಾಯಿತು. ಆಯಿತಾ? ಹಾಗೆ ಅಂದರೆ ನೀವೆಲ್ಲ ನೋಡಿದ್ದೀರಿ, ನಾನು ಹೇಳುವ ಅವಶ್ಯಕತೆ ಇಲ್ಲ. ಆದರೂ ಒಂದು ಗಮ್ಮತ್ತಿಗೊಂದು ಮಾತಾಡುವ. ಹಾಗೆ ಇವ ಇದ್ದ ನೋಡಿ, ಲೋಕಲ್ ಇವ ಯಾರಿಗಾರು ಮಾತಾಡ್ತಾನೆ, ಇವನು ಮಾತಿನಲ್ಲಿ ನಗೆ ಬರ್ತದೆ. ಇವನು ಬಾಯಿಗೆ ಬಂದ ಹಾಗೆ ಮಾತಾಡಿ ಬಿಡ್ತಾರೆ. ಇವನು ಮುಚ್ಚಿಟ್ಕೊಳ್ಳೋ ಅಭ್ಯಾಸ ಇಲ್ಲ ಇವನಿಗೆ, ಆಯಿತಾ? ಇವನು 50 ದಿವಸ ಆದ ನಂತರ ಬಂದರೂ ಕೂಡ ಸ್ವಲ್ಪ ಇವನು ಬಂದ ನಂತರ ಗೆಲುವಾಯಿತು. ಮಂಜ ಮೂಲೆಗೆ ಬಿದ್ದ. ಮಂಜ ಭಾರೀ ಹಾರಾಡ್ತಿದ್ದ, ನಾನೇ ಕಿಂಗ್, ನನ್ನ ಬಿಟ್ಟರೆ ಯಾರಿಲ್ಲ ಅಂತ. ಇವನು ಮೂಲೆ ಕೂರಿಸ್ದ, ಇವನೇ ಮೂಲೆ ಕೂರಿಸಿದ್ದು. ಮಂಜನನ್ನು ಬೇರೆ ಯಾರಲ್ಲ. ಆಟ ಆಡಿದ್ದಾನೆ ಇವನು ಸ್ವಲ್ಪ ಏನಂತೀರಿ, ಶೈನ್ ಆಗಿದ್ದಾನೆ ಅದರಲ್ಲಿ. ನಾವು ನೀವು ನೋಡುವ ಹಾಗೆ ಅಲ್ಲಿ ಏನು ನಡೀತದೆ ಯಾರಿಗೊತ್ತು ಸ್ವಾಮಿ? ಇವ್ರು ಹಾಗೆ ಹೇಳಂತಾರೋ ಹಾಗೆ ಮಾಡಂತಾರೋ ಯಾರಿಗೊತ್ತು? ಒಳಗಿನ ವಿಚಾರ ಯಾರಿಗೆ ಗೊತ್ತು? ಇದೊಂದು ಪಾಪದ್ದು, ಇದೊಂದು ಬೇಗ ಹೋಯಿತು. ಇವಳನ್ನು ಜಾಸ್ತಿ ದಿವಸ ಇಟ್ಕೊಂಡಿಲ್ಲ, ಸಾಕಮ್ಮ ಮನೆಗೆ ಹೋಗು ಅಂತ ಕಳಿಸಿದ್ರು. ಇನ್ನು ಇವರೆಂಥ ಪಿಕ್ಚರ್ ಮಾಡೋದು, ಇವರೆಂಥ ಸಿನಿಮಾ ಮಾಡೋದು, ಇವ್ರ ಸಿನಿಮಾ ಯಾರು ನೋಡ್ತಾರೆ? ಇವಕ್ಕೆಲ್ಲ ಒಂದು ಸಿನಿಮಾದ ಹುಚ್ಚು. ಒಳ್ಳೆ ಒಂದು ಧಾರಾವಾಹಿಯಲ್ಲಿ ಪಾತ್ರ ತೆಗೆದುಕೊಂಡು ಒಂದಿಷ್ಟು ದುಡ್ಡು ಸಂಪಾದನೆ ಮಾಡಿ ನೀವು ಸಿನಿಮಾದ ಹುಚ್ಚು ಯಾಕೆ ನಿಮಗೆ? ಸಿನಿಮಾಕ್ಕೆ ಕೆಲವು ಬೆರಳೆಣಿಕೆಯಷ್ಟು ಜನ ಮಾತ್ರ ಶೈನ್ ಆಗ್ತಾರೆ. ನೀವು ಎಲ್ಲರೂ ಶೈನ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಿಮ್ಮ ಕೆಲಸ ನೀವು ಮಾಡಿಕೊಂಡು ಧಾರಾವಾಹಿಯೋ ಯಾವುದಾದ್ರೂ ಒಂದು ಒಳ್ಳೆಯ ಶೋ ಅದರಲ್ಲಿ ಆ್ಯಂಕರ್ ಆಗಿಯೋ ಏನಾದರೂ ಒಂದು ಪ್ರಯತ್ನ ಮಾಡಿ. ನಿಮಗೆ ಅಂಥದ್ರಲ್ಲಿ ತುಂಬ ಆ ಫೀಲ್ಡಲ್ಲಿ ತುಂಬ ಅವಕಾಶ ಉಂಟು. ಆದ್ದರಿಂದ ಈ ಬಿಗ್ ಬಾಸಿಗೆ ಬಂದವರೆಲ್ಲ ಇದ್ದೇನೆ. ಇವಳು ತೆಲುಗಿನಲ್ಲಿ ಹೋದ್ಲು ಅಲ್ಲಿವರೆಗೆ ಫೈನಲ್ವರೆಗೆ ಹೋದ್ಲಂತೆ. ನಮಗೆ ಗೊತ್ತಿಲ್ಲಲ್ಲ, ಇಲ್ಲಿ ಇವಳಿ ಆಟ ನಡೀಲಿಲ್ಲ. ಇವಳು ಬೇಗ ನನಗೆ ಅದಾಯಿತು ಇದಾಯಿತು ಅಂತ ಮನೆ ಸೇರಿಕೊಂಡ್ಳು. ಹೋಗಿ ಮನೆ ಸೇರ್ಕೊ, ನೀನೇನು ಬೇಕಾಗಿಲ್ಲ ನಮಗೆ. ಹಾಗೆ ಇವನೊಬ್ಬ 50 ದಿವಸದಂತ ಬಂದ ಇವನು ಪರವಾಗಿಲ್ಲ, ಸ್ವಲ್ಪ ಆಟ ಆಡಿದ್ದಾನೆ. ಮಂಜನಿಗೆ ಟಕ್ಕರ್ ಕೊಟ್ಟವನಂದರೆ ಇವನೊಬ್ಬನೇ. ಮನೆಯಲ್ಲಿ ಎಲ್ಲರಿಗೂ ಟಕ್ಕರ್ ಕೊಟ್ಟಿದ್ದಾನೆ ಸಾಧಾರಣವಾಗಿ. ಬಿಗ್ ಬಾಸ್ನಲ್ಲಿ ಅಂದರೆ ನಮ್ಮನ್ನೆಲ್ಲ ಒಂದು ಸ್ವಲ್ಪ ರಂಜಿಸಿದ್ದಾನೆ. ಮಾತಿನಲ್ಲಿ
ಲೋಕಲ್ ಮಾತು, ಹೋಗು ಬಾರ್ಲು ಕೂತ್ಕೊಳ್ಳ ಮುಚ್ಕೊಳ್ಳ, ಹೋಗು ಬಾರು ಸಾಯೋ ಮಲಗೋ, ಅಯ್ಯೋ ಅವನ ಮಾತು ಬಂದ ಎರಡ, ತುಂಬ ನಗು ಬರ್ತದೆ. ಇವನ್ ನೋಡಿ ಭಾರೀ ಒಂದು ವಿಧೇಯತೆ ಇದೆ, ವಿಧೇಯತೆ ಇದೆ, ಅತಿ ಆಗಬಾರ್ದು, ವಿಧೇಯತೆ ಅತಿ ಆಗಬಾರ್ದು. ಈ ಹನುಮಂತಂದು ಅದೇಯ, ಹನುಮಂತ ಇದರಲ್ಲೇ ಆ ಕಾರ್ಡೇ ತಗೊಂಡು ಬಂದು ಅವನು ಭಾರೀ ಒಂದು ಗಟ್ಟಿಯಾದ ಸ್ಥಾನವನ್ನು ಹಿಡ್ಕೊಂಡ್ಬಿಟ್ಟ. ಫೈನಲಿಗೆ ಟಿಕೆಟ್ ತಗೊಂಡ್ಬಿಟ್ಟ. ಇವನಷ್ಟು ಜಾಣ ಯಾರಿದ್ದಾರೆ ಹೇಳಿ? ಈ ಮಂಗಗಳೆಲ್ಲ ಇದ್ದಾವೆ, ಅವುಗಳಿಗೆಲ್ಲ ಗೊತ್ತಾಗೋದಿಲ್ವಾ? ಇಲ್ಲ, ಅವರಿದ್ದ ಪರಿಸ್ಥಿತಿ ಅಷ್ಟೇ, ಇವನ ಪರಿಸ್ಥಿತಿ ಇಷ್ಟೇ. ಇವನು ಎಷ್ಟು ಮಿತಿಯಲ್ಲಿದ್ದಾನೆ ಅಷ್ಟೇ ಮಿತಿಯಲ್ಲಿ ಆಡ್ತಾ ಹೋದ, ಎಲ್ಲರನ್ನ ಯಾಮಾರಿಸ್ದ. ಮಂಗಗಳೇ ಕಲ್ತುಕೊಳ್ಳಿ ಅವನಿಂದ, ಮಂಗಗಳೇ ಇವಕ್ಕೂ ಗೊತ್ತಿಲ್ಲ ಒಳಗೆ ಹೇಗಿರಬೇಕು, ಏನು ಮಾಡಬೇಕು. ಅವನು ಒಳ್ಳೆ ಮಾಡಿ ಎಲ್ಲರಿಗೂ ಯಾಮಾರಿಸಿದ. ಇದರಲ್ಲಿ ಧನರಾಜ ಅಂತೆ, ದಂಡಪಿಂಡ. ಆ ಹನುಮಂತನ ಕೂತ್ಕೊಂಡಿದ್ಬಿಟ್ರೆ ಬೇರೆ ಅಂತ ಇಲ್ಲ, ಧನರಾಜ್ ದಂಡಪಿಂಡ. ಇವಳು ಇವನ ಸ್ನೇಹನೂ ಮಾಡಿದ್ಲು, ಏನೂ ವರ್ಕೌಟ್ ಆಗಿಲ್ಲ. ಇದ್ದವರೆಲ್ಲ ಇವರೆಲ್ಲ ಇವಳೊಬ್ಳು ಮೋಕ್ಷಿತಾ ಅಂತೆ, ಅವಳು ಏನು ಮಾಡಲಿಲ್ಲ, ಎಂಥದ್ದು ಮಾಡಲಿಲ್ಲ, ಇಷ್ಟು ದಿವಸದವರೆಗೆ ಬಂದ್ಲು. ಬರಲಿ ಬರೀ ಇವರೆಲ್ಲರೂ ಸ್ಕ್ರಿಪ್ಟೆಡ್ ಒಂದು ಆ್ಯಕ್ಟರ್ಗಳು, ಗೊತ್ತಾಯ್ತಾ ನಿಮಗೆ? ಸ್ಕ್ರಿಪ್ಟೆಡ್ ಆ್ಯಕ್ಟರ್ಗಳು. ಅಲ್ಲಿ ಇವರಿಗೆ ಎಲ್ಲ ಸುದ್ದಿ ಒಬ್ಬರೊಬ್ಬರ ಕಿವಿಗೆ ನೀವೇನು ಮಾಡಬೇಕು ಎಂತ ಮಾಡಬೇಕು ಎಲ್ಲ ಬರ್ತದೆ. ಇವನೊಬ್ಬ ಶಿಶಿರ ಭಾರೀ ಕುಣಿದ್ರು ಆಗಿಲ್ಲ, ಅವನು ಹೋದ. ಯಾಕೆಂದರೆ ಅಲ್ಲಿ ನೋಡ್ತಾ ಇರ್ತಾರಲ್ವಾ, ಇವರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಅವರ ಆಧಾರದ ಮೇಲೆ ಅವರವರೇ ಹೊರಗೆ ಹಾಕೋದು. ಇವಳೊಬ್ಬಳು ಹೊರಗೋದ್ಲು, ಇವನೊಬ್ಬರು ದಂಡಕ್ಕೆ ಹೊರಗೋದ ಬೇಡದಿದ್ದ ಮಾಡಿಕೊಂಡು. ಇವ್ರು ಯಾರು ಹೊರಗೋದ್ಮೇಲೆ ಯಾವ ಶೈನೂ ಆಗೋದಿಲ್ಲ. ಬಾಯ್.